ನಿಧಾನಕ್ಕೆ ಬಾಗ್ಲು ತಳ್ಳಿ ಒಳಗ್ ಬಂದ. ತಕ್ಷಣ ಆ ಕಮಲದ ಹೂವು ಅಲ್ಲಿಂದ ಮಾಯವಾಯ್ತು. ಅದ್ನ ನೋಡಿ ಅರುಂಧತಿ ನೆಮ್ಮದಿಯಿಂದ ಉಸಿರು ಬಿಟ್ಲು. ನೀನ್ ಔಷಧಿ ತಗೊಳ್ಳೋ ಸಮಯ ಆಯ್ತು ಅಂತ ಆರ್ಯ ಕೈಯಲ್ಲಿ ಒಂದಿಷ್ಟು ಔಷಧಿ ಬಾಟ್ಲಿ ಹಿಡ್ಕೊಂಡು ಬಂದಿದ್ದ. ಅದ್ನ ನೋಡಿ ಅರುಂಧತಿ, ಅಯ್ಯೋ ಇದೇನು, ಇಷ್ಟೊಂದೆಲ್ಲ ಔಷಧಿ ತಗೋಬೇಕಾ ನಾನು? ಇಷ್ಟೆಲ್ಲ ತಗೊಳ್ಳೋ ಬದಲು ಒಂದ್ ಇಂಜೆಕ್ಷನ್ ತಗೊಂಡ್ರೆ ಎಲ್ಲ ಸರಿ ಹೋಗಿರೋದು ಅಂದ್ಲು. ಆಗ ಆರ್ಯಂಗೆ ಅರುಂಧತಿ ಏನ್ ಹೇಳ್ತಿದ್ದಾಳೆ ಅಂತ ಅರ್ಥನೇ ಆಗ್ಲಿಲ್ಲ. ನೀನ್ ಏನ್ ಹೇಳ್ತಿದ್ಯಾ, ಅದ್ಯಾವ್ದದು ಹೊಸ ಭಾಷೆ ಅಂತ ಕೇಳ್ತಿದ್ ಹಾಗೆ ಅರುಂಧತಿ, ಹೋ ಇದು ನಾನ್ ಕೆಲ್ಸ ಮಾಡ್ತಿದ್ದ ಹಾಸ್ಪಿಟಲ್ ಅಲ್ಲ, ನಾನಿಲ್ಲಿ ಡಾಕ್ಟರ್ ತಪಸ್ಯ ಅಲ್ಲ, ಬದ್ಲಿಗೆ ನಾನಿಲ್ಲಿ ಅರುಂಧತಿ ಸೂರ್ಯವಂಶಿ ಅಂತ ನೆನ್ಪಾಯ್ತು. ತಕ್ಷಣ ಅವಳು ಆರ್ಯನ್ ಕಡೆ ತಿರ್ಗಿ, ಅದೇನಿಲ್ಲ, ಇಷ್ಟೊಂದೆಲ್ಲ ಕಷಾಯ ಚೂರ್ಣ ತಗೋಬೇಕಲ್ಲ ಅಂತ ಹಾಗೆ ಹೇಳ್ದೆ ಅಷ್ಟೆ ಅಂತ ಮಾತ್ ಚೇಂಜ್ ಮಾಡಿದ್ಲು. ಆದ್ರೆ ಮಿಂಚುಗೆ ಅರುಂಧತಿ ಕಷ್ಟ ಅರ್ಥ ಆಗ್ತಿತ್ತು. ಎಷ್ಟೋ ಸರಿ ಮಿಂಚು ಕೂಡ ತಪಸ್ಯ ಅನ್ನೋಕೆ ಹೋಗಿ ತಕ್ಷಣ ಅರುಂಧತಿ ಅಂತ ಹೇಳ್ತಿತ್ತು. ಆರ್ಯ ಅಷ್ಟೆಲ್ಲ ಔಷಧಿ ಕೈಯಲ್ಲಿ ಹಿಡ್ಕೊಂಡ್ ನೋಡಿ ಅರುಂಧತಿ ಮುಖ ಉದಿಸ್ಕೊಂಡ್ಲು. ಆರ್ಯ ತನ್ ಸೇವೆ ಮಾಡೋದ್ ನೋಡಿ ಆರ್ಯ ಪ್ರಾಮಾಣಿಕ ಅನ್ನೋದು ಅರುಂಧತಿಗೆ ಗೊತ್ತಾಗ್ತಿತ್ತು. ಆದ್ರೆ ತಕ್ಷಣ ಇವನು ನಿನ್ ಶತ್ರು ತಪಸ್ಯ, ಇದೆಲ್ಲ ಇವನ್ ನಾಟಕ ಅಂತ ಮಿಂಚು ಎಚ್ಚರಿಸ್ತು. 15 ವರ್ಷ ಆಗೋ ತನಕ ಕಾಡಿನ ಒಂಟಿ ಮನೇಲ್ ಬಂದಿ ಆಗಿದ್ದ ತಪಸ್ಯ ಅಲ್ಲಿದ್ದಿದ್ ಬೇರೆ ಬೇರೆ ತರದ ಮೆಡಿಕಲ್ ಬುಕ್ಸ್ನೆಲ್ಲ ಓದಿ ಜಾಸ್ತಿ ಮೆಡಿಕಲ್ ನಾಲೆಜ್ನ ಬೆಳೆಸ್ಕೊಂಡಿದ್ಲು. ಆದ್ರೆ ಅವಳಿಗೆ ಈ ಕಷಾಯ ಚೂರ್ಣ ಎಲ್ಲ ಆಗ್ತಿರ್ಲಿಲ್ಲ. ಆದ್ರೆ ಗಂಧರ್ವ ಲೋಕದಲ್ಲಿ ಅರುಂಧತಿ ದೇಹದಲ್ಲಿ ತಪಸ್ಯ ಆತ್ಮ ಸೇರ್ಕೊಂಡ್ಮೇಲೂ ಅವಳಿಗೆ ಕಷಾಯ ಅಂದ್ರೆ ಅಷ್ಟಕ್ಕಷ್ಟೇ ಆಗಿತ್ತು. ನಾನಿದ್ನೆಲ್ಲ ಕುಡಿಯಲ್ಲ ಅಂತ ಅರುಂಧತಿ ಮುಖ ಆಚೆ ಹಾಕಿದ್ಲು. ಆಗ ಆರ್ಯ ಅರುಂಧತಿ ಹತ್ರ ಬಂದು ಅವಳ ಸೊಂಟಾನ ಮೆತ್ತಗೆ ಹಿಡ್ಕೊಂಡು ತನ್ ಕಡೆ ಎಳ್ಕೊಂಡ. ನಿಧಾನವಾಗಿ ಅವಳಿಗೆ ಪೂರ್ತಿ ಔಷಧಿ ಕುಡಿಸ್ದ. ಅರುಂಧತಿ ಮುಖ ಒಂಥರ ಮಾಡ್ಕೊಂಡು, ರಕ್ತ ಮೈಗಂಟೋ ಅಂತದ್ ನೀನೇನ್ ಮಾಡ್ದೆ ಅಂತ ಕೇಳಿದ್ಲು. ಆರ್ಯಂಗೆ ಅರುಂಧತಿ ಮಾತ್ ಕೇಳಿ ಆಶ್ಚರ್ಯ ಆಯ್ತು. ಇಲ್ಲ, ನಾನೇನು ಮಾಡಿಲ್ವಲ್ಲ, ನಿಂಗೆಲ್ಲೋ ತಪ್ಪಾಗಿ ಆ ಥರ ಅನ್ಸ್ತಿದೆ ಅಂದ. ಇಲ್ಲ, ನನ್ ಮೂಗು ತುಂಬಾ ಚುರುಕಾಗಿದೆ, ನಂಗೆ ರಕ್ತದ ವಾಸನೆ ಸ್ವಲ್ಪನೂ ಇಷ್ಟ ಆಗಲ್ಲ. ನಿನ್ ಮೈಯಿಂದ ರಕ್ತದ ವಾಸನೆ ಬರ್ತಿದೆ ಅಂದ್ರೆ ನೀನೇನೋ ಮಾಡಿದೀಯಾ ಅಂದ್ಲು. ಆಗ ಆರ್ಯಂಗೆ ಅವನಿನ್ನೂ ಸ್ನಾನನೇ ಮಾಡಿಲ್ಲ ಅನ್ನೋದು ನೆನ್ಪಾಯ್ತು. ಮುಂದಿನ ಸಲ ಇವಳು ಕೋಣೆಗ್ ಬರೋಕ್ ಮುಂಚೆ ಸ್ನಾನ ಮಾಡ್ಕೊಂಡೇ ಬರ್ಬೇಕು ಅಂತ ನಿರ್ಧಾರ ಮಾಡ್ದ. ತಕ್ಷಣ ಜಾಸ್ತಿ ಏನು ಮಾತಾಡ್ದೆ ಅರುಂಧತಿ ಕೋಣೆಯಿಂದ ಹೊರಟೋದ. ತನ್ ಕೋಣೆಗ್ ಹೋಗಿ ಮೊದ್ಲು ತನ್ನ ಮೈ ಮೇಲೆ ಎಲ್ಲಾದ್ರೂ ರಕ್ತದ ಕಲೆ ಇದ್ಯಾ ಅಂತ ನೋಡ್ದ. ತನ್ನ ರಕ್ತದ ವಾಸನೆ ಬರ್ತಾ ಇರೋ ಬಟ್ಟೆನ ತೆಗೆದು ಸ್ನಾನ ಮಾಡ್ದ. ಮುಂದಿನ ಸಲ ನನ್ ಬಟ್ಟೆ ಮೇಲೆ ರಕ್ತದ ಕಲೆ ಇಲ್ದೇ ಇರೋ ಹಾಗೆ ಕೆಲ್ಸ ಮುಗಿಸ್ಬೇಕು ಅಂತ ಅನ್ಕೊಂಡ. ಅರುಂಧತಿಗೆ ವಾಸನೆನ ಗ್ರಹಿಸೋ ಶಕ್ತಿ ತುಂಬಾನೇ ಇರ್ಬೇಕು ಅಂತ ಅನ್ಕೊಂಡು ಅರುಂಧತಿ ಬಗ್ಗೆ ಯೋಚನೆ ಮಾಡ್ತಿದ್ದ ಹಾಗೆ ಅವನ್ ಮುಖದಲ್ಲಿ ಮುಗುಳ್ನಗು ಮೂಡ್ತು. ಈ ಆರ್ಯ ಬಂದಾಗೆಲ್ಲ ಯಾಕವನಿಂದ ರಕ್ತದ ವಾಸನೆ ಬರುತ್ತೆ? ಅಂತ ಕೆಲ್ಸ ಏನ್ ಮಾಡ್ತಾನವನು? ಹೇಗಾದ್ರೂ ಮಾಡಿ ಅವನ್ ಬಗ್ಗೆ ಪತ್ತೆ ಹಚ್ಚಲೇಬೇಕು. ಆದ್ರೆ ಇಲ್ಲಿ ನಂಗೆ ಯಾರಿದ್ದಾರೆ ಪತ್ತೆದಾರಿ ಕೆಲ್ಸ ಮಾಡೋರು ಅಂತ ಅರುಂಧತಿ ಯೋಚನೆ ಮಾಡ್ತಾ ಮಿಂಚು ಕಡೆ ನೋಡಿದ್ಲು. ಅವಳ ನೋಟ ಅರ್ಥ ಆದವ್ರ ಹಾಗೆ, ಇಲ್ಲ ಇಲ್ಲ, ನಾನ್ ಖಂಡಿತ ಈ ಕೆಲ್ಸ ಮಾಡಲ್ಲ, ಮೊದ್ಲೇ ಅವನು ಭಯಾನಕವಾಗಿದ್ದಾನೆ ಅಂತ ಮಿಂಚು ಗಾಬ್ರಿಲ್ ಹೇಳ್ತು. ಅವನ್ ಮೇಲೆ ಒಂದ್ ಕಣ್ಣಿಟ್ಟಿರು ಸಾಕು, ಸರಿಯಾದ ಸಮಯ ಬಂದಾಗ ನಾನೇ ಎಲ್ಲ ತಿಳ್ಕೊತೀನಿ ಅಂತ ಅರುಂಧತಿ ದೃಢವಾಗಿ ಹೇಳಿದ್ಲು. ಆರ್ಯ ಒಳಗಡೆ ಬಂದಾಗ ಅರುಂಧತಿ ಆರ್ಯನ್ ಜೊತೆ ಮಾತಾಡ್ತಾ ಇದ್ರೂನು ಅವಳ ಗಮನ ಕಮಲದ ಹೂವಿನ ಮೇಲಿತ್ತು. ಅದೇನು, ಅದ್ಯಾಕ್ ನನ್ ಕಣ್ಮುಂದೆ ಬಂತು? ನನ್ನ ಕಿರು ಬೆರಳಲ್ಲಿ ಏನಾದ್ರೂ ಶಕ್ತಿ ಇದ್ಯಾ? ನಂಗೆ ಹೊಸ ಶಕ್ತಿ ಏನಾದ್ರೂ ಬರ್ತಾ ಇದ್ಯಾ ಅಂತ ಯೋಚನೆ ಮಾಡ್ತಿದ್ಲು. ಮಾರನೇ ದಿನ ಇಡೀ ಗಾಂಧಾರ ರಾಜ್ಯದಲ್ಲಿ ರಾಜ್ಕುಮಾರ ಅಭಿನವ್ ಮೇಲೆ ಯಾರೋ ಹಲ್ಲೆ ಮಾಡಿರೋದು, ಅಭಿನವ್ ಸೈನಿಕರೆಲ್ಲರೂ ಆ ದಾಳಿಲಿ ಸತ್ತು ಹೋಗಿದ್ದು ದೊಡ್ಡ ಸುದ್ದಿಯಾಗಿತ್ತು. ಆ ದಾಳಿಲಿ ಅಭಿನವ್ ಮತ್ತು ಆರೋಹಿ ಮಾತ್ರ ಜೀವಂತವಾಗಿ ಉಳಿದಿದ್ರು. ಮಹಾರಾಜ ಅಮಾತ್ಯ ಈ ಹಲ್ಲೆ ಯಾರ್ ಮಾಡ್ಸಿರೋದು ಅಂತ ಪತ್ತೆ ಹಚ್ಚೋಕೆ ಸಮಿತಿ ರಚನೆ ಮಾಡಿದ್ದಲ್ದೆ ಅಪರಾಧಿಗಳನ್ನ ಹಿಡಿದುಕೊಟ್ಟೋರ್ಗೆ ಸೂಕ್ತವಾದ ಬಹುಮಾನ ಕೊಡ್ತೀನಿ ಅಂತ ಡಂಗೂರ ಸಾರಿಸ್ದ. ಈ ಘಟನೆ ಬಗ್ಗೆನೇ ಎಲ್ರೂ ಮಾತಾಡ್ತಿದ್ರು. ರಾಜ್ಕುಮಾರ ಅಭಿನವ್ ಮದ್ವೆ ಸುಧಾಂಶು ಮೊಮ್ಮಗಳು ಅರುಂಧತಿ ಜೊತೆ ನಿಶ್ಚಯ ಆಗಿತ್ತು. ಆದ್ರೆ ಅಭಿನವ್ ಮೇಲೆ ಹಲ್ಲೆಯಾದಾಗ ಅವನ್ ಜೊತೆ ಇದ್ದಿದ್ ಹುಡ್ಗಿ ಅರುಂಧತಿ ಆಗಿರ್ದೆ ಬೇರೆ ಯಾರೋ ಹುಡ್ಗಿ ಆಗಿದ್ಲಂತೆ. ಇದ್ರ ಅರ್ಥ ರಾಜ್ಕುಮಾರ ಬೇರೆ ಯಾರೋ ಹುಡ್ಗಿ ಜೊತೆ ಸೂರ್ಯಾಸ್ತ ನೋಡಕ್ ಹೋಗಿದ್ನಂತೆ. ಅರುಂಧತಿ ಮೊದ್ಲೇ
ತುಂಬಾ ದುರಹಂಕಾರಿ, ಕೋಪಿಷ್ಟ ಹುಡ್ಗಿ. ರಾಜ್ಕುಮಾರ ತನ್ನನ್ ಬಿಟ್ಟು ಬೇರೆ ಯಾವ್ದೋ ಹುಡ್ಗಿ ಜೊತೆ ಸೂರ್ಯಾಸ್ತ ನೋಡಕ್ ಹೋಗಿದ್ರಿಂದ ಅವಳಿಗೆ ಕೋಪ ಬಂದಿದೆ. ಅದು ಅಲ್ದೆ ರಾಜ್ಕುಮಾರ ಅಭಿನವ್ಗೆ ಅರುಂಧತಿನ ಮದ್ವೆ ಆಗೋಕೆ ಇಷ್ಟಾನೂ ಇರ್ಲಿಲ್ವಂತೆ. ಅವರಿಬ್ರು ನಿಶ್ಚಿತಾರ್ಥ ಕೂಡ ಮುರ್ದ್ ಬಿದ್ದಿದ್ಯಂತೆ. ಹಾಗಾಗಿ ರಾಜ್ಕುಮಾರ ಅಭಿನವ್ ಮೇಲೆ ಅರುಂಧತಿನೇ ಹಲ್ಲೆ ಮಾಡ್ಸಿರೋದಂತೆ ಅಂತ ಜನ್ರೆಲ್ಲ ಅಂತೆ ಕಂತೆ ಮಾತಾಡ್ಕೊಂಡ್ರು. ಮೊದ್ಲೇ ಗಾಂಧಾರ ರಾಜ್ಯದಲ್ಲಿ ಅರುಂಧತಿಗೆ ಒಳ್ಳೆ ಹೆಸರಿರ್ಲಿಲ್ಲ. ಈ ಘಟನೆಯಿಂದ ಅರುಂಧತಿ ಮಾನ ಗೌರವ ನುಚ್ಚು ನೂರಾಯ್ತು. ಗಂಧರ್ವ ಲೋಕದ ಅತಿ ಅಪಾಯಕಾರಿ ಹುಡುಗಿ ಇವಳು ಅಂತ ಜನ ಅರುಂಧತಿಗೆ ಹೇಳೋಕ್ ಶುರು ಮಾಡಿದ್ರು. ರಾಜ್ಕುಮಾರ ಅಭಿನವ್ ನೋಡೋಕೆ ತುಂಬಾ ಚೆನ್ನಾಗಿದ್ದ. ಅರುಂಧತಿ ಜೊತೆ ಅಭಿನವ್ ನಿಶ್ಚಿತಾರ್ಥ ಆದಾಗಿಂದ ಗಾಂಧಾರ ಸಾಮ್ರಾಜ್ಯದ ಹುಡುಗಿರೆಲ್ರೂ ಅರುಂಧತಿ ಮೇಲೆ ಉರ್ಕೋತಿದ್ರು. ಆದ್ರೆ ಇವಾಗ ಅಭಿನವ್ ಮತ್ತೆ ಅರುಂಧತಿ ನಿಶ್ಚಿತಾರ್ಥ ಮುರಿದು ಬಿದ್ದಿದ್ದು ಆ ಹುಡ್ಗಿರ್ಗೆಲ್ಲ ತುಂಬಾ ಖುಷಿಯಾಗಿತ್ತು. ಈ ಸುದ್ದಿ ಇಡೀ ಗಂಧರ್ವ ಸಾಮ್ರಾಜ್ಯದಲ್ಲೇ ಹರಡಿತು. ಆದ್ರೆ ಇದ್ಯಾವುದೂ ಗೊತ್ತಿಲ್ಲದೆ ಇರೋ ಅರುಂಧತಿ ತನ್ನ ರೂಮಲ್ಲಿ ಕೂತ್ಕೊಂಡು ಆ ಪುಟ್ಟ ಕಮಲದ ಹೂವಿನ ಬಗ್ಗೆನೇ ಯೋಚಿಸ್ತಿದ್ಲು. ಸುಧಾಂಶುಗೆ ಮಹಾರಾಜ್ರ ಆದೇಶ ಕೇಳಿ ತುಂಬಾ ಕೋಪ ಬಂದಿತ್ತು. ಈಗ ನಾನ್ ಮುದ್ಕ ಆಗಿದ್ದೀನಿ ಅಂತ ನನ್ ಮೊಮ್ಮಗಳನ್ನ ಈ ರೀತಿ ಅವಮಾನ ಮಾಡೋದು ನಾನ್ ಖಂಡಿತ ಸಹಿಸಲ್ಲ ಅಂತ ಮಗ ಭರತನ ಹತ್ರ ಕೋಪದಲ್ಲಿ ಹೇಳ್ದ ಸುಧಾಂಶು. ಸುಧಾಂಶುಗೆ ಅರುಂಧತಿನ ಬಂಧಿಸೋಕೆ ಮಹಾರಾಜ್ರಿಂದ ಆದೇಶ ಬಂದೇ ಬರುತ್ತೆ ಅನ್ನೋದು ಖಚಿತವಾಗಿತ್ತು. ಆದ್ರೆ ಯಾವಾಗ ಬರುತ್ತೆ ಅನ್ನೋದು ಮಾತ್ರ ಗೊತ್ತಿರ್ಲಿಲ್ಲ. ತನ್ನ ಮೊಮ್ಮಗಳು ಅಹಂಕಾರಿ, ಕೋಪಿಷ್ಟೆ ಅಂತ ಗೊತ್ತಿತ್ತು. ಹಾಗೇನೆ ಯಾರ ಮೇಲಾದ್ರೂ ಕೊಲೆ ಯತ್ನ ಮಾಡೋ ಹುಡುಗಿ ಅಲ್ಲ ಅನ್ನೋದು ಕೂಡ ಗೊತ್ತಿತ್ತು. ಅದು ಅಲ್ದೆ ಅಭಿನವ್ ಮೇಲೆ ಹಲ್ಲೆ ನಡೆದಾಗ ಅರುಂಧತಿ ಸೂರ್ಯವಂಶಿ ಭವನದಲ್ಲೇ ಇದ್ಲು. ಅವಳಿನ್ನೂ ಎದ್ದು ಓಡಾಡೋಷ್ಟು ಸುಧಾರಿಸಿಲ್ಲ. ಅಂಥದ್ರಲ್ಲಿ ಅವಳು ಹೇಗೆ ರಾಜ್ಕುಮಾರ ಅಭಿನವ್ ಮೇಲೆ ಹಲ್ಲೆ ಮಾಡೋಕ್ ಸಾಧ್ಯ ಅಂತ ಸುಧಾಂಶು ಯೋಚನೆ ಮಾಡ್ತಿದ್ದ. ಸಾಲ್ದಕ್ಕೆ ಗಾಂಧಾರ ಸೇನೆಯ ಕೆಲವರು ಅರುಂಧತಿ ಹೆಸರು ಹಾಳು ಮಾಡಕ್ ನೋಡ್ತಿದ್ರು. ಅವಳೇ ರಾಜ್ಕುಮಾರ ಅಭಿನವ್ ಮೇಲೆ ಹಲ್ಲೆ ಮಾಡೋಕೆ ನಮ್ಮ ಹತ್ರ ಸಹಾಯ ಕೇಳ್ಕೊಂಡ್ ಬಂದಿದ್ಲು ಅಂತ ಹೇಳಿಕೆ ಕೊಟ್ಟಿದ್ರು. ಆದ್ರೆ ಸುಧಾಂಶುಗೆ ಗೊತ್ತಿತ್ತು ಅವ್ರು ಸುಳ್ಳು ಹೇಳ್ತಿದ್ದಾರೆ ಅಂತ. ಯಾಕಂದ್ರೆ ಗಾಂಧಾರ ಸೇನೆಯ ಜೊತೆ ಯಾವತ್ತೂ ಅರುಂಧತಿ ಸಂಪರ್ಕಕ್ಕೆ ಬರಕ್ಕೆ ಸುಧಾಂಶು ಬಿಟ್ಟಿರ್ಲಿಲ್ಲ. ಮತ್ತೆ ಸೇನೆಯವ್ರು ಕೂಡ ಸುಧಾಂಶು ಮಾತು ಬಿಟ್ಟು ಬೇರೆ ಯಾರ ಮಾತು ಕೇಳ್ತಿರ್ಲಿಲ್ಲ. ಹಾಗಾಗಿದ್ರಿಂದ ಅರುಂಧತಿಯಿಂದ ಅಭಿನವ್ಗೆ ಈ ತರ ಆಗಕ್ಕೆ ಸಾಧ್ಯನೇ ಇಲ್ಲ ಅನ್ನೋದು ಸುಧಾಂಶುಗ್ ಗೊತ್ತಿತ್ತು. ಸೂರ್ಯವಂಶಿ ಭವನದಲ್ಲಿ ಭರತನ್ ಕೂಡ ಎಲ್ಲ ವಿಷಯ ಗೊತ್ತಾಗಿತ್ತು. ಅವನು ಮರದ ವೀಲ್ ಚೇರ್ ಮೇಲ್ ಇರೋದ್ರಿಂದ ಏನೂ ಮಾಡಕ್ಕಾಗ್ದೆ ಒದ್ದಾಡ್ತಿದ್ದ. ಅಪ್ಪ, ನಾವ್ ಈ ವಿಷಯನ ಅರುಂಧತಿಗೆ ಹೇಳೋಣ್ವಾ ಅಂತ ಸುಧಾಂಶುನ ಕೇಳ್ದ. ಆಗ ಸುಧಾಂಶು, ಬೇಡ ಬೇಡ, ಈ ವಿಷಯದ ಬಗ್ಗೆ ಅರುಂಧತಿಗೆ ಏನೂ ಹೇಳೋದ್ ಬೇಡ. ಅವಳ ಸಿಟ್ಟು ಕೋಪ ನಿಂಗ್ ಗೊತ್ತಿಲ್ವಾ? ಅವಳಿಗೆ ಈ ವಿಷಯ ಗೊತ್ತಾದ್ರೆ ಏನ್ ಮಾಡ್ತಾಳೋ ಏನೋ. ರಾಜ್ಕುಮಾರ ಅಭಿನವ್ ಮೇಲೆ ಹಲ್ಲೆ ಮಾಡಿರೋದ್ ಯಾರು ಅಂತ ಕಂಡುಹಿಡಿಯೋಕೆ ನನ್ನ ನೇಮಿಸಿದ್ದಾರೆ. ಈ ಹಲ್ಲೆ ಹಿಂದೆ ಯಾರ್ ಕೈವಾಡ ಇದೆ ಅಂತ ನಾನ್ ಕಂಡುಹಿಡ್ದೇ ಹಿಡಿತೀನಿ. ಹಾಗೆ ಅರುಂಧತಿ ಮೇಲ್ ಬಂದಿರೋ ಎಲ್ಲ ಆಪಾದನೆನೂ ಸುಳ್ಳು ಅಂತ ಸಾಬೀತ್ ಮಾಡ್ತೀನಿ ಅಂತ ಭರತನತ್ರ ಸುಧಾಂಶು ಶಪಥ ಮಾಡ್ದ. ಸುಧಾಂಶು ಇಷ್ಟು ವರ್ಷ ಗಾಂಧಾರ ಸಾಮ್ರಾಜ್ಯಕ್ಕಾಗಿ ಪ್ರಾಮಾಣಿಕವಾಗಿ ಸೇವೆ ಮಾಡಿದ್ದ. ಆದ್ರೆ ಅದ್ರ ಬದಲಾಗಿ ಅವನ ಜೀವನದಲ್ಲಿ ನೋವು ಕಷ್ಟ ಬಿಟ್ರೆ ಇನ್ನೇನೂ ಸಿಕ್ಕಿರ್ಲಿಲ್ಲ. ಒಬ್ಬ ಮಗ ಯುದ್ಧದಲ್ಲಿ ಸತ್ತೋದ್ರೆ ಮತ್ತೊಬ್ಬ ಮಗ ಜೀವನ ಪೂರ್ತಿ ಮರದ ಗಾಲಿ ಕುರ್ಚಿ ಮೇಲಿರೋ ಹಾಗಾಗಿತ್ತು. ಉಳ್ದಿರೋದು ಮೊಮ್ಮಗಳು ಅರುಂಧತಿ. ಈಗ ಅವಳ ಮೇಲೂ ಕೊಲೆ ಯತ್ನದ ಆಪಾದನೆ ಬಂದಿತ್ತು. ಇನ್ನೂ ಮದ್ವೆ ಆಗದೆ ಇರೋ ಹುಡುಗಿ ಮೇಲೆ ಇಂಥ ಆಪಾದನೆ ಬಂದ್ರೆ ಅವಳನ್ನ ಯಾರ್ ಮದ್ವೆ ಆಗ್ತಾರೆ ಅಂತ ಚಿಂತೆ ಶುರುವಾಯ್ತು ಸುಧಾಂಶುಗೆ. ಅಣ್ಣನ್ ಮಗಳಿಗೆ ಇಂಥ ಪರಿಸ್ಥಿತಿ ಬಂದ್ರೂ ಏನೂ ಮಾಡಕ್ ಆಗದೆ ಇರೋ ಸ್ಥಿತಿ ನೋಡಿ ಭರತಂಗೆ ತನ್ಮೇಲೇನೆ ಕೋಪ ಬಂತು. ನಾನು ನನ್ ಮಗನ್ನ ಮೊದ್ಲೇ ಕಳ್ಕೊಂಡಿದ್ದೀನಿ. ಈಗ ಅವನ್ ಮಗಳನ್ನ ಕಳ್ಕೊಳಕ್ಕೆ ನಾನ್ ತಯಾರಿಲ್ಲ. ಅರುಂಧತಿ ನನ್ ಒಬ್ಳೇ ಮೊಮ್ಮಗಳು. ನನ್ ಕೊನೆ ಉಸಿರು ಇರೋವರೆಗೂ ಅರುಂಧತಿನ ಬಂದ್ಸೋಕೆ ಬಿಡಲ್ಲ. ಹೀಗೆ ಅರುಂಧತಿ ಬಗ್ಗೆ ಅಪ್ಪ ಮಗ ಇಬ್ರು ಮಧ್ಯರಾತ್ರಿವರೆಗೂ ಮಾತಾಡ್ತಾನೆ ಇದ್ರು. ಅವರಿಗೆ ಅವ್ರ ಕೋಣೆ ಹೊರಗಡೆ 2 ನೆರಳಿರೋದು ಗೊತ್ತೇ ಆಗಿರ್ಲಿಲ್ಲ. ಅರುಂಧತಿ ಭರತನ್ ಕೋಣೆ ಬಾಗ್ಲತ್ರ ನಿಂತು ತನ್ ತಾತ ಮತ್ ಚಿಕ್ಕಪ್ಪನ್ ಮಾತ್ನ ಸುಮ್ನೆ ಕೇಳಿಸ್ಕೊತಾ ಇದ್ಲು. ಆರ್ಯ ಕೂಡ ಅವಳ ಜೊತೆ ನಿಂತಿದ್ದ. ತಪಸ್ಯಾಳ್ ತಾತ ಅವಳನ್ನ 12 ವರ್ಷಕ್ಕಿಂತ ಜಾಸ್ತಿ ಕತ್ಲೆ ಕೋಣೆಲಿ ಬಂದ್ಸಿಟ್ಟಿದ್ದ. ಆದ್ರೆ ಅರುಂಧತಿ ತಾತ ಸುಧಾಂಶು ಅವಳ ಬಗ್ಗೆ ತುಂಬಾ ಕಾಳಜಿ ಮಾಡ್ತಿದ್ದ. ಹಾಗೂ ಅವಳನ್ನೇ ತನ್ನ ಜೀವ ಅನ್ಕೊಂಡಿದ್ದ.
ಮೊದಲನೇ ಭೇಟಿಲೇ ತಾತನ ಒಳ್ಳೆ ಗುಣ ಅರುಂಧತಿಗೆ ಗೊತ್ತಾಗಿತ್ತು. ಈ ತರ ಪ್ರೀತಿನ ಅವಳು ಮೊದಲು ಕಂಡೇ ಇರಲಿಲ್ಲ. ಅವಳ ಈ ಜನ್ಮದ ತಾತ ಹಿಂದೆ ಇದ್ದ ತಾತನ್ಗಿಂತ ತುಂಬಾ ಬೇರೆ ಆಗಿದ್ರು. ತನ್ನ ಮೊಮ್ಮಗಳಿಗಾಗಿ ಅವಳ ತಾತ ಏನ್ ಮಾಡೋಕ್ ಬೇಕಾದ್ರೂ ತಯಾರಿದ್ರು. ಆದ್ರೆ ಹಳೆ ತಾತ ತನ್ನ ಎಕ್ಸ್ಪೆರಿಮೆಂಟ್ಸ್ಗಾಗಿ ತನ್ನ ಮೊಮ್ಮಗಳನ್ನೇ ಪ್ರಯೋಗ ಪಶು ಮಾಡಿದ್ರು. ತಾತ ಸುಧಾಂಶು ಮಾತ್ ಕೇಳಿ ಅರುಂಧತಿ ಮನ್ಸಿಗೆ ತುಂಬಾ ಖುಷಿ ಆಯ್ತು. ಆದ್ರೆ ಆರ್ಯಂಗೆ ಅರುಂಧತಿ ಇದ್ದಕ್ಕಿದ್ದ ಹಾಗೆ ಯಾಕಿಷ್ಟು ಖುಷಿ ಆದ್ಲು ಅಂತ ಅರ್ಥ ಆಗ್ಲಿಲ್ಲ. ಅವನು ಅರುಂಧತಿನೇ ನೋಡ್ತಾ ನಿಂತಿದ್ದ. ನೀನೀಗ ನಿಜವಾಗ್ಲೂ ಕೋಣೆ ಒಳಗ್ ಹೋಗ್ತೀಯಾ ಅಂತ ಕೇಳ್ದ. ಇಲ್ಲ ಅಂತ ತಲೆ ಅಲ್ಲಾಡಿಸ್ತಾ ಹೇಳಿ ಅರುಂಧತಿ ತನ್ನ ಕೋಣೆ ಕಡೆ ತಿರುಗಿದ್ಲು. ಅಷ್ಟ್ರಲ್ಲಿ ಇದ್ದಕ್ಕಿದ್ದ ಹಾಗೆ ಆರ್ಯನ್ ಕಣ್ಣು ನೀಲಿಯಾಗಿದ್ದು ಅರುಂಧತಿ ಗಮನಿಸಿದ್ಲು. ಆರ್ಯನ ಮುಖ ಭಾವನೆ ಇದ್ದಕ್ಕಿದ್ದ ಹಾಗೆ ಬದ್ಲಾಗೋಕ್ ಶುರುವಾಯ್ತು. ಅರುಂಧತಿ ತನ್ನೇ ನೋಡ್ತಿದ್ದಾಳೆ ಅಂತ ಗೊತ್ತಾಗಿ ಆರ್ಯ ಅಲ್ಲಿಂದ ಗಡಿಬಿಡಿಲಿ ಹೊರಟೋದ. ಆರ್ಯ ಹೋಗಿದ್ ನೋಡಿ ಅರುಂಧತಿಗೆ ಅನುಮಾನ ಬಂತು. ಇವನ್ ಕಣ್ ಬೇರೆ ನೀಲಿಯಾಗಿದೆ, ಇವನ್ ಗಡಿಬಿಡಿಯಿಂದ ಬೇರೆ ಹೋಗ್ತಾ ಇದ್ದಾನೆ ಅಂದ್ರೆ ಯಾರಿಗಾದ್ರೂ ಏನಾದ್ರೂ ತೊಂದ್ರೆ ಮಾಡಕ್ ಹೊರಟಿದಾನ, ಯಾರನ್ನಾದ್ರೂ ಸಾಯಿಸ್ಬಿಡ್ತಾನ, ಇವನ್ ಬಗ್ಗೆ ಏನೂ ತಿಳ್ಕೊಳಕ್ ಆಗ್ತಾ ಇಲ್ಲ ಅಂತ ಮಿಂಚು ಕಡೆ ನೋಡಿ ಅರುಂಧತಿ ಹೇಳಿದ್ಲು. ಆರ್ಯನ್ ಬಗ್ಗೆನೇ ಯೋಚನೆ ಮಾಡ್ತಾ ಮಾಡ್ತಾ ಅರುಂಧತಿಗೆ ಆರ್ಯ ಎಲ್ಲಾದ್ರೂ ತಾತಂಗೆ ಏನಾದ್ರೂ ಮಾಡ್ಬೋದಾ ಅಂತ ಅನ್ಸ್ತು. ಹಾಗೆ ಅಷ್ಟ್ರಲ್ಲಿ ಅವಳಿಗೆ ತಾತ ಮತ್ತೆ ಚಿಕ್ಕಪ್ಪ ತನ್ ಬಗ್ಗೆ ಮಾತಾಡ್ತಿರೋದು ನೆನ್ಪಾಯ್ತು. ಅರುಂಧತಿ ಮಿಂಚು ಹತ್ರ ಎಲ್ರ ತಾತನೂ ಇಷ್ಟೊಂದು ಒಳ್ಳೆಯವರಾಗಿರ್ತಾರ ಅಂತ ತನ್ನ ಗಲ್ಲದ ಮೇಲೆ ಕೈ ಇಟ್ಟು ಕೇಳಿದ್ಲು. ಆಗ ಮಿಂಚು, ಸಾಮಾನ್ಯವಾಗಿ ಎಲ್ರೂ ಹಾಗೆ ಇರ್ತಾರೆ ತಪಸ್ಯ ಅಂತು. ಅದ್ಕೆ ಅರುಂಧತಿ, ನಾನಿಲ್ಲಿ ತಪಸ್ಯ ಅಲ್ಲ ಅರುಂಧತಿ, ನೀನು ನಂಗ್ ಹಾಗೆ ಕರಿ ಅಂತ ಮಿಂಚುಗ್ ಹೇಳಿದ್ಲು. ಆರ್ಯ ಅವಳಿಗೆ ಒಮ್ಮೆ ಕೇಳಿದ್ದ, ಅಭಿನವ ಆರೋಹಿನ ಪ್ರೀತಿಸೋದು ನಿಂಗ್ ಕೋಪ ತರಿಸ್ತಾ ಇದ್ಯಾ ಅಂತ. ಆದ್ರೆ ಅರುಂಧತಿ ದೇಹದಲ್ಲಿರೋ ತಪಸ್ಯಾಗೆ ಅರುಂಧತಿಯ ಹಳೆ ಬದುಕಿನಿಂದ ಏನೂ ಆಗ್ಬೇಕಾಗಿರ್ಲಿಲ್ಲ. ಹಾಗಾಗವಳು ಅಭಿನವ್ ಮತ್ತೆ ಆರೋಹಿ ವಿಷಯಕ್ಕೆ ಕೋಪ ಮಾಡ್ಕೊಳ್ಳೋ ಅವಶ್ಯಕತೆನೂ ಇರ್ಲಿಲ್ಲ. ಆದ್ರೆ ಈಗ ಪರಿಸ್ಥಿತಿ ಬೇರೆನೇ ಇತ್ತು. ಅವಳ ತಾತ ಅವಳ ಮೇಲೆ ತೋರ್ಸೋ ಪ್ರೀತಿ ಅವಳಿಗೆ ತುಂಬಾ ಖುಷಿ ಕೊಡ್ತಿತ್ತು. ದೇವ್ರು ಅವಳಿಗೊಂದು ಹೊಸ ಜೀವನ ಕೊಟ್ಟಿದ್ದ. ನನ್ನೀ ಖುಷಿನ ಯಾರಿಗೂ ಕಸ್ತ್ಕೊಳ್ಳೋದಕ್ಕೆ ನಾನ್ ಬಿಡಬಾರ್ದು. ನನ್ ತಾತಂಗೆ, ಸೂರ್ಯವಂಶಿ ಭವನಕ್ಕೆ, ಚಿಕ್ಕಪ್ಪಂಗೆ ಯಾರೂ ಏನೂ ತೊಂದ್ರೆ ಮಾಡೋಕೆ ನಾನ್ ಬಿಡಲ್ಲ ಅಂತ ಅರುಂಧತಿ ಅನ್ಕೊಂಡ್ಲು. ಅರುಂಧತಿ ಹೀಗೆ ಯೋಚಿಸ್ತಾ ಕೂತಿದ್ದಾಗ ಆರ್ಯ ತಿಂಡಿ ಮತ್ತೆ ಔಷಧಿ ತಗೊಂಡು ಬಂದ. ಅವನ್ ಕಣ್ಣು ಈಗ ಕಪ್ಪಾಗಿ ಶಾಂತವಾಗಿತ್ತು. ಆರ್ಯ ಅರುಂಧತಿ ಹತ್ರನೇ ಬಂದ್ ಕೂತ್ಕೊಂಡ. ಆಗ ಮಿಂಚು, ಇವನೊಬ್ನು ಯಾವಾಗ ನೋಡಿದ್ರು ನನ್ ತಪಸ್ಯ ಹತ್ರನೇ ಬರ್ತಾನೆ ಅಂತ ಮುಖ ಸಿಂಡ್ರಿಸ್ಕೋತು. ಆರ್ಯ ಅರುಂಧತಿ ಹತ್ರ ಬಂದು, ಈಗ ಹೇಗಿದ್ಯಾ, ಸ್ವಲ್ಪ ಪರವಾಗಿಲ್ವಾ ಅಂತ ಕೇಳ್ತಾ ತಿಂಡಿ ತಿನ್ಸೋಕೆ ಶುರು ಮಾಡ್ದ. ಸ್ವಲ್ಪ ಹೊತ್ತಿನ ಮುಂಚೆ ಅಷ್ಟೇ ನನ್ನಿಂದ ಏನೋ ಮುಚ್ಚಿಡೋಕೆ ಇವನು ಪ್ರಯತ್ನ ಪಡ್ತಿದ್ದ. ಆದ್ರೆ ಇವಾಗ ಅದೇನು ಗೊತ್ತೇ ಇಲ್ಲ ಅನ್ನೋ ಹಾಗೆ ಪಾಪದವನ್ ತರ ತಿಂಡಿ ತಿನ್ಸಕ್ ಬಂದಿದ್ದಾನೆ. ಇವನಲ್ಲಿ ತುಂಬಾ ರಹಸ್ಯಗಳು ಅಡಗಿವೆ, ಇದ್ನೆಲ್ಲ ನಾನು ತಿಳ್ಕೋತೀನಿ ಅಂತ ಅರುಂಧತಿ ಅನ್ಕೊಂಡ್ಲು. ಏನೂ ಮಾತಾಡ್ದೆ ಸುಮ್ನಿದ್ದಿದ್ ಅರುಂಧತಿನ ನೋಡಿ, ಏನ್ ಯೋಚನೆ ಮಾಡ್ತಿದ್ಯಾ, ಸುಮ್ನೆ ತಿಂಡಿ ತಿನ್ನು ಅಂತ ಆರ್ಯ ಹೇಳ್ದ. ಆರ್ಯ ಅವನ್ ಕೈಯಾರೆ ಅರುಂಧತಿಗೆ ತಿನ್ಸ್ತಾ ಇದ್ದ. ಅರುಂಧತಿ ಚಿಕ್ಕ ಮಗು ತರ ತಿಂಡಿ ತಿನ್ನೋದಕ್ಕೆ ಶುರು ಮಾಡಿದ್ಲು. ಆರ್ಯ ಪ್ರೀತಿಯಿಂದ ತಿನ್ಸ್ತಾ ಇರುವಾಗ ಸ್ವಲ್ಪ ತಿಂಡಿ ಅರುಂಧತಿ ತುಟಿ ಪಕ್ಕ ತಾಕ್ತು. ಆರ್ಯ ಅದ್ನ ತನ್ನ ಇನ್ನೊಂದು ಕೈಯಿಂದ ಒರ್ಸೋಕ್ ಬಂದ. ಇದನ್ನ ನೋಡಿ ಮಿಂಚು ಹೊಟ್ಟೆ ಉರ್ಕೊಂಡು ಮ್ಯಾವ್ ಅಂತ ಕೂಗ್ತು. ಆರ್ಯ ಮತ್ತು ಅರುಂಧತಿ ಇಬ್ರಿಗೂ ಮಿಂಚು ಮಾಡ್ತಾ ಇರೋದ್ ನೋಡಿ ಜೋರಾಗಿ ನಗು ಬಂತು. ತಕ್ಷಣ ಮಿಂಚು, ಇವಳು ನನ್ನೋಳು ಅನ್ನೋ ತರ ಅರುಂಧತಿ ಕಾಲ್ ಮೇಲೆ ಬಂದು ಕೂತ್ಕೋತು. ತಿಂಡಿ ತಿಂದಾದ ತಕ್ಷಣ ಅರುಂಧತಿಗೆ ನಿದ್ದೆ ಬರೋ ತರ ಆಯ್ತು. ಆಗ ಆರ್ಯ ಅರುಂಧತಿ ಹತ್ರ ಬಂದು ಅವಳ ಸೊಂಟನ ಮೃದುವಾಗಿ ಹಿಡ್ಕೊಂಡ. ಅವನ್ ಯಾಕೆ ಹಾಗ್ ಮಾಡ್ದ ಅಂತ ಅರುಂಧತಿ ಯೋಚಿಸೋ ಅಷ್ಟ್ರಲ್ಲಿ ಆರ್ಯ ಔಷಧಿ ಬಾಟ್ಲಿನ ಅವಳ ಬಾಯಿಗಿಟ್ಟ. ಅರುಂಧತಿ ಕಹಿ ತಡಿಯೋಕಾಗ್ದೆ ಎಲ್ಲಾನು ಆರ್ಯನ್ ಮೈ ಮೇಲೆ ವಾಂತಿ ಮಾಡಿದ್ಲು. ಅವಳು ಹಾಗ್ ಮಾಡಿದ್ರೂ ಕೂಡ ಆರ್ಯಂಗೆ ಸ್ವಲ್ಪಾನೂ ಕೋಪ ಬರ್ಲಿಲ್ಲ. ಅವನು ತುಂಬಾ ಶಾಂತವಾಗಿ ಅವಳನ್ನ ಸೀದಾ ಸ್ನಾನದ ಕೋಣೆಗೆ ಕರ್ಕೊಂಡ್ ಹೋದ. ಅವನು ಅವಳ ಮೈಗೆ ಅಲ್ಲಲ್ ತಾಗಿದ್ ವಾಂತಿನೆಲ್ಲ ಕ್ಲೀನ್ ಮಾಡ್ದ. ಹಾಗೆ ತಾನು ಕೂಡ ತನ್ನ ಶರ್ಟ್ ತೆಗ್ದು ಪಕ್ಕಕ್ಕಿಟ್ಟ. ಅವನು ಹಾಗೆ ಬಟ್ಟೆ ತೆಗ್ದಿಡ್ತಿರೋದ್ ನೋಡಿ ಅರುಂಧತಿಗೆ ಒಂಥರ ಆಯ್ತು. ದಯವಿಟ್ಟು ಬಟ್ಟೆ ಹಾಕೋ ಅಂದ್ಲು. ಆದ್ರೆ ಆರ್ಯ ಇದ್ಯಾವ್ದನ್ನು ಗಮನಿಸ್ದೆ ಅರುಂಧತಿಗೆ ಸ್ನಾನ ಮಾಡ್ಸೋಕೆ ತಯಾರಾದ. ಆಗ ಎಚ್ಚೆತ್ತ ಅರುಂಧತಿ, ನಿಲ್ಸು ಆರ್ಯ, ನೀನೇನ್ ಮಾಡ್ತಿದ್ಯಾ ಅಂತ ಗೊತ್ತಿದ್ಯಾ ನಿನ್ಗೆ?
ನಾನ್ ನಿಂಗ್ ಸೇರ್ದೋಳಲ್ಲ. ಹಾಗಿದ್ರೂ ನನ್ನ ಮೈ ಮುಟ್ಟಿದ್ದು ಅಲ್ದೆ ಈಗ ಸ್ನಾನ ಬೇರೆ ಮಾಡ್ಸಕ್ ಬಂದ್ಯಾ? ನೀನ್ ಏನ್ ಅನ್ಕೊಂಡಿದ್ಯಾ? ಏನೋ ತಾತ ಹೇಳಿದಾರೆ ಅಂತ ನಿನ್ನನ್ ಸಹಿಸ್ಕೋತಾ ಇದೀನ ಅಷ್ಟೇ. ಆದ್ರೆ ನಿನ್ ಮಿತಿ ಮೀರ್ತಾ ಇದ್ಯಾ ಅಂತ ಆರ್ಯನ್ನ ದೂರ ತಳ್ಳಿದ್ಲು. ಅರುಂಧತಿ ತಳ್ಳಿದ್ದಕ್ಕೆ ಆರ್ಯ ಆಯತಪ್ಪು ಬಿದ್ದು ಚಿಕ್ಕ ಗಾಯ ಆಗಿ ಹಣೆಯಿಂದ ರಕ್ತ ಬಂತು.